ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಹಾಗೂ ಭಾರತದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಧನ ಹೊಂದಿದ ಹಿನ್ನೆಲೆ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಬೃಂದಾವನ ವೃತ್ತದಲ್ಲಿ ಸ್ಥಳೀಯ ಮುಖಂಡರೆಲ್ಲರೂ ಸೇರಿ ಭಾವಪೂರ್ಣ ಶ್ರದ್ಧಾಂಜಲಿ ಸಮರ್ಪಿಸಿದರು. ಮನಮೋಹನ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ ಮಾತನಾಡಿದ ವೈಎನ್ ಗೌಡರ್, ದೇಶದ ಹಣಕಾಸು ಸಚಿವರಾಗಿದ್ದ ಮನಮೋಹನ್ ಸಿಂಗ್ ಅವರು ಶ್ರೇಷ್ಠ ಆರ್ಥಿಕ ತಜ್ಞರಾಗಿ ದೇಶದಲ್ಲಿ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಮಾಡುವಂತಹ ಕ್ರಾಂತಿಕಾರಕ ಹೆಜ್ಜೆಗಳನ್ನು ಇಟ್ಟವರು. ಆ ಮೂಲಕ ಪ್ರಪಂಚದಲ್ಲಿಯೇ ಇವತ್ತು ಭಾರತ ಆರ್ಥಿಕ ಸ್ಥಿರತೆಯನ್ನು ಕಾಣಲು ಸಾಧ್ಯವಾಗಿದೆ. ಅಂತಹ ಒಬ್ಬ ಮಹಾನ್ ಚೇತನ ಇಂದು ನಮ್ಮನ್ನೆಲ್ಲ ಅಗಲಿದ್ದು ಈ ನಾಡು ಇಂದು ಬಡವಾಗಿದೆ. ಭಗವಂತನು ಇವರ ಆತ್ಮಕ್ಕೆ ಚಿರ ಶಾಂತಿಯನ್ನು ನೀಡಲಿ ಎಂದು ಹೇಳಿದರು. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಮಾಹಿತಿ ಹಕ್ಕು ಆಗಿರ್ಬೋದು, ಆಹಾರ ಹಕ್ಕು ಆಗಿರ್ಬೋದು, ಇವೆಲ್ಲವುಗಳು ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಆಡಳಿತ ಅವಧಿಯಲ್ಲಿ ಕ್ರಾಂತಿಕಾರಕವಾಗಿರ್ತಕ್ಕಂಥ ವಿಷಯಗಳನ್ನು ಈ ದೇಶಕ್ಕೆ, ಈ ದೇಶದ ಜನತೆಗೆ ಕೊಡಮಾಡಿರ್ತಕ್ಕಂಥ ಕೀರ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಲ್ತದೆ. ಅವರು ಸಾಮಾನ್ಯರಾಗಿ ನಾವು ಕೂಡ ಮಾಧ್ಯಮದಲ್ಲಿನೇ ತಮ್ಮ ಮಾಧ್ಯಮದಲ್ಲಿ ಕಂಡಿರ್ತಕ್ಕಂಥದ್ದು ಏನು ಅಂದ್ರೆ, ಅವರು ಪ್ರಧಾನಮಂತ್ರಿಗಳಾಗಿ ಇರುವಷ್ಟು ದಿನವೂ ಕೂಡ ಯಾವತ್ತೂ ಕೂಡ ಅವರು ಪ್ರಧಾನಮಂತ್ರಿಗೆ ಆಗಿರತಕ್ಕಂಥದ್ದಕ್ಕೆ ತಾವು ಯಾವುದೇ ಥರದ ಸರ್ಕಾರದ ವೆಚ್ಚವನ್ನು ಮಾಡಲಾರ್ದೇ ಭಾಳ ಸಹಜವಾಗಿರ್ತಕ್ಕಂಥ, ಸರಳವಾಗಿರ್ತಕ್ಕಂಥ ಜೀವನ ಸಾಗಿಸಿದ್ದಾರೆ ಅಂತ ಒಬ್ಬ ಪ್ರಧಾನಮಂತ್ರಿ. ಸರಳ, ಸಜ್ಜನಿಕೆ ಮತ್ತು ನಮ್ರ, ಮಾತು ಕಡಿಮೆ, ಕೆಲಸ ಜಾಸ್ತಿ ಆಗಿರ್ತಕ್ಕಂಥ ಮೌನಿಯಾಗಿ. ಇನ್ನು ಇದೇ ವೇಳೆ ಮೌನಾಚರಣೆ ಮಾಡುವ ಮೂಲಕ ಹಲವು ಮುಖಂಡರು ಮನಮೋಹನ್ ಸಿಂಗ್ ಅವರ ಜೀವನ ಸಾಧನೆ ಕುರಿತು ಮಾತನಾಡಿ ಸಂತಾಪವನ್ನು ಸೂಚಿಸಿದರು. ಈ ವೇಳೆ ಮಾಜಿ ಸೈನಿಕರಾದ ವೆಂಕಟೇಶ್ ಗುಗ್ಗರಿ, ಎಕೆ ಬೆಲ್ಲದ್, ಕೊಟ್ರೇಶ್ ಅಂಗಡಿ, ಶೇಖಪ್ಪ ಜುಟ್ಲನ್ನವರ್, ರುದ್ರಪ್ಪ ಬನ್ನಿಕೊಪ್ಪ, ಅಡಿವೆಪ್ಪ ಚಲವಾದಿ, ಡಿಜಿ ಪೂಜಾರ್, ರುದ್ರಕುಮಾರ್ ಹೂಗಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಉಡುಚಪ್ಪ ತಿಗಿರಿ, 9 ಲೈವ್ ನ್ಯೂಸ್, ಗದಗ.